ಹಾಯ್, ಎಲ್ಲರೂ ಹೇಗಿದ್ದೀರಾ? ಹೇಗೆ ಓದ್ತಾ ಇದ್ದೀರಾ? ಹೇಗೆ ಪ್ರಿಪೇರ್ ಆಗ್ತಿದ್ದೀರಾ? ಬೇಗ 90 ಡೇಸ್ ಪ್ಲ್ಯಾನ್ನ ಫಾಲೋ ಮಾಡಿ ಬೇಗ ಮುಗಿಸೋಣ. ಸೊ ಅದಕ್ಕಿಂತ ಮುಂಚೆ ತುಂಬ ಜನ ಕ್ವಶನ್ ಮಾಡಿದ್ರಿ, ಕಂಪಲ್ಸರಿ ಕನ್ನಡ ಎಕ್ಸಾಮ್ ಯಾರು ಬರಿಬೇಕು, ಯಾರು ಬರಿಬಾರ್ದು. ಆ್ಯಕ್ಚುಲಿ ನಾನು ಈ ಫೀಲ್ಡಿಗೆ ಬಂದಾಗ ನನಗೂ ಕೂಡ ಇದು ಡೌಟ್ ಇತ್ತು. ಆ್ಯಕ್ಚುಲಿ ನಾನು ಬರೆಯೋ ಅವಶ್ಯಕತೆ ಇರಲಿಲ್ಲ, ಯಾಕೆಂದರೆ ಅಂತ ಆಮೇಲೆ ಹೇಳ್ತೀನಿ. ಬಟ್ ಸ್ಟಿಲ್ ನಾನು ಬರೆದೆ, KPSC ಬರೆದೆ, KE ಬರೆದು ಕ್ವಾಲಿಫೈ ಆಗಿ ಸರ್ಟಿಫಿಕೇಟ್ ತೊಗೊಂಡಿದ್ದೀನಿ. ಬಟ್ ನಾನು ಬರೆಯೋ ನೀಡ್ ಇರಲಿಲ್ಲ. ಸೊ ಯಾರ್ಯಾರು ಬರಿಬೇಕು, ಯಾರ್ಯಾರು ಬರಿಬಾರ್ದು, ಯಾರ್ಯಾರೆಲ್ಲ ಈ ಫೀಲ್ಡಿಗೆ ಬರ್ತಿದ್ದೀರೋ, ಅಂದರೆ ಕಾಂಪಿಟೇಟಿವ್ ಫೀಲ್ಡಿಗೆ ಬರ್ತಿದ್ದೀರೋ, KPSC ನಡೆಸೋವಂಥ ಎಕ್ಸಾಮ್ಗೋ ಅಥವಾ KE ನಡೆಸೋ ಎಕ್ಸಾಮ್ಗೋ ನೀವು ಪ್ರಿಪೇರ್ ಆಗ್ತಿದ್ದೀರಾ ಅಂದರೆ ನೀವೇನು ಮಾಡಬೇಕು ಅಂದರೆ ನೀವು ಕಂಪಲ್ಸರಿ ಕನ್ನಡ ಎಕ್ಸಾಮ್ ಬರಿಬೇಕಾಗುತ್ತೆ. ಬಟ್ ಇವಾಗ ಯಾರು ಬರಿಬೇಕು, ಯಾರು ಬರಿಬಾರ್ದು? ಫಸ್ಟ್, ಯಾರ್ಯಾರಿಗೆಲ್ಲ ಇದು ಕಂಪಲ್ಸರಿ ಅಂದರೆ ಯಾರ್ಯಾರೆಲ್ಲ ಕನ್ನಡನ ಒಂದು ಸಬ್ಜೆಕ್ಟಾಗಿ ನೀವು ನಿಮ್ಮ SSLC ಅಥವಾ 10th ಸ್ಟ್ಯಾಂಡರ್ಡ್ 10th ನೀವು ಕನ್ನಡನ ತಗೊಂಡಿಲ್ವೋ, ಅಂದರೆ ನಿಮ್ಮದು ಫಸ್ಟ್ ಲ್ಯಾಂಗ್ವೇಜ್ ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ ಕನ್ನಡ ಇಲ್ಲ ಅಂದರೆ, ಅರ್ಥ ಆಗ್ತಿದೆಯಾ? ಅಂದರೆ ಫಸ್ಟ್ ಆ್ಯಂಡ್ ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ ನೀವು ಕನ್ನಡ ಓದಿಲ್ಲ ಅಂದರೆ ನೀವು ಕಂಪಲ್ಸರಿ ಕನ್ನಡ ಎಕ್ಸಾಮ್ ಬರೀಲೇಬೇಕು. ನಿಮ್ಮದು ಥರ್ಡ್ ಲ್ಯಾಂಗ್ವೇಜಾಗಿ ಕನ್ನಡ ತೊಗೊಂಡಿದ್ರು ಕೂಡ ನೀವು ಬರಿಬೇಕಾಗತ್ತೆ. ಅರ್ಥ ಆಗ್ತಿದೆಯಲ್ಲ? ಬಟ್ ಫಸ್ಟ್ ಆ್ಯಂಡ್ ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ ಕನ್ನಡ ಇತ್ತು ಅಂದರೆ, ನೀವು ಆಲ್ರೆಡಿ ಕನ್ನಡ ಓದಿದ್ದೀರಾ ಅಂದರೆ ಬರೆಯೋ ಅವಶ್ಯಕತೆ ಇಲ್ಲ. ನೀವು ಕನ್ನಡ ಎಕ್ಸಾಮ್ ಕಂಪಲ್ಸರಿ ಕನ್ನಡ ಬರೆಯೋ ಅವಶ್ಯಕತೆ ಇಲ್ಲ. ಬಟ್ ಥರ್ಡ್ ಲ್ಯಾಂಗ್ವೇಜ್ ಆಗಿತ್ತು, ಇಲ್ಲ ನಾನು ಕನ್ನಡನೇ ತಗೊಂಡಿಲ್ಲ ಅಂದರೆ ನೀವು ಬರಿಬೇಕಾಗತ್ತೆ. ಓಕೆನಾ? ದೆನ್ ಕ್ಯಾಂಡಿಡೇಟ್ಸ್ ಫ್ರಮ್ ಅದರ್ ಸ್ಟೇಟ್ಸ್ ಬರಿಬೇಕಾಗತ್ತೆ. ಆದರೆ ಅದರ್ ಸ್ಟೇಟ್ಸಿಂದ ಬಂದು ನಿಮಗೆ ಕನ್ನಡ ಗೊತ್ತಿದ್ದರೆ ನೀವು ಕನ್ನಡ ಗೊತ್ತಿದ್ದರೆ, ಕನ್ನಡ ಗೊತ್ತಿಲ್ಲ ಅಂದರೂ ಬರೀಲೇಬೇಕಾಗತ್ತೆ ಕಂಪಲ್ಸರಿ. ದೆನ್ CBSE ICSE ಅಲ್ಲಿ ನೀವು ಕನ್ನಡನೇ ಓದಿಲ್ಲ, ನಿಮ್ಮದು ಕನ್ನಡ ಸಬ್ಜೆಕ್ಟೇ ಇಲ್ಲ ಅಂದರೆ ಬರಿಬೇಕಾಗತ್ತೆ. ಸೊ ಇನ್ನೊಂದು ಟಾಪಿಕ್ ಏನು ಅಂದರೆ, ನೀವು ಕನ್ನಡ ಎಕ್ಸಾಮ್ ಬರಿತಿದ್ದೀರಾ ಅಂದರೆ ಮಿನಿಮಮ್ ಕ್ವಾಲಿಫೈಯಿಂಗ್ ಮಾರ್ಕ್ಸ್ಗಳನ್ನ ತಗೊಳ್ಳೇಬೇಕು. ಅಂದರೆ ಒಂದು ಮಿನಿಮಮ್ ಮಾರ್ಕ್ಸ್ ಅನ್ನೋದು ಒಂದು ಸೆಟ್ ಮಾಡಿರ್ತಾರೆ. ಆ ಮಾರ್ಕ್ಸ್ ಅಂದರೆ ಒಂದು ಅಂದಾಜಾಗಿ 50 ಅಂತ ಹೇಳ್ಬೋದು. ಬಟ್ ಅಷ್ಟು ಮಾರ್ಕ್ಸ್ ನೀವು ತಗೊಳ್ಳೇಬೇಕಾಗತ್ತೆ, ಬರೀಲೇಬೇಕಾಗತ್ತೆ. ಓಕೆನಾ? ಇನ್ನು ಯಾರ್ಯಾರೆಲ್ಲ ಬರಿಬಾರ್ದು ಅಂತ ಆಲ್ರೆಡಿ ಹೇಳಿದ್ದೀನಿ. ಯಾರ್ಯಾರೆಲ್ಲ 10th ಮತ್ತು ಅವ್ರ 10th ಸ್ಟ್ಯಾಂಡರ್ಡ್ SLC ಎರಡು ಒಂದೇ, ಅದರಲ್ಲಿ ಫಸ್ಟ್ ಲ್ಯಾಂಗ್ವೇಜ್ ಅಥವಾ ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ ಕನ್ನಡ ತಗೊಂಡಿದ್ರೆ ಬರೆಯೋ ಅವಶ್ಯಕತೆ ಇಲ್ಲ. ಇನ್ನು ಉಳಿದಿರೋರೆಲ್ಲ ಬರಿಬೇಕಾಗತ್ತೆ. ಇನ್ನೊಂದು ಸಲ ಹೇಳ್ತೀನಿ, ನೀವು 10th ಅಥವಾ SSLC ಕನ್ನಡ ಲ್ಯಾಂಗ್ವೇಜ್ನ ತಗೊಂಡಿದ್ರೆ ಬರೆಯೋ ಅವಶ್ಯಕತೆ ಇಲ್ಲ. ಫಸ್ಟ್ ಆ್ಯಂಡ್ ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ ಓದಿದರೆ ಬರೆಯೋ ಅವಶ್ಯಕತೆ ಇಲ್ಲ. ಅದೇ ನೀವು ಥರ್ಡ್ ಲ್ಯಾಂಗ್ವೇಜ್ ಆಗಿ ತೊಗೊಂಡಿದ್ದು, ಇಲ್ಲ ಕನ್ನಡನೇ ಓದಿಲ್ಲ, ಸಬ್ಜೆಕ್ಟೇ ಇಲ್ಲ ಅಂದರೆ ನೀವು ಬರಿಬೇಕಾಗತ್ತೆ. ದೆನ್ ಸ್ಟೂಡೆಂಟ್ಸ್ ಫ್ರಮ್ ಅದರ್ ಸ್ಟೇಟ್ಸಲ್ಲಿ ಓದಿರೋರು ಇಲ್ಲಿಗೆ ಬಂದು, ನಾನು ಇಲ್ಲಿ ಗೌರ್ಮೆಂಟ್ ಎಕ್ಸಾಮ್ ತೊಗೊಂಡಿನಿ ಫಾರ್ ಎಕ್ಸಾಂಪಲ್, ಇಲ್ಲಿ ಹುಟ್ಟಿ ಬೆಳೆದಿರ್ತಾರೆ. ಬಟ್ ಅವ್ರು ಅಲ್ಲಿ ಹೋಗಿ ಅಲ್ಲಿ ಓದಿ ಅಥವಾ ಅಲ್ಲಿದು ಒಂದು ಲೈಫ್ ಸ್ಟೈಲ್ ಬದುಕ್ತಿದ್ರೆ ಅವ್ರು ಇಲ್ಲಿಗೆ ಬಂದು ಒಂದು ಗೌರ್ಮೆಂಟ್ ಜಾಬ್ ತೊಗೊಬೇಕು ಅಂದರೆ ಕಂಪಲ್ಸರಿ ಕನ್ನಡ ತೊಗೊಬೇಕು. ಓಕೆನಾ? ಯಾಕೆಂದರೆ ಅವ್ರು ಕನ್ನಡ ಓದಿರಲ್ಲ. ದೆನ್ ಇನ್ನೊಂದು CBSE ICSE ಏನಾದರೂ ಓದಿದರೆ ನೀವು ಕನ್ನಡ ಲ್ಯಾಂಗ್ವೇಜ್ ತೊಗೊಂಡಿಲ್ಲ ಅಂದರೆ ನೀವು ಬರಿಬೇಕಾಗತ್ತೆ. ಸೊ ಇದು ಯಾವುದೇ ಗೌರ್ಮೆಂಟ್ ಎಕ್ಸಾಮ್ಗೆ ನೀವು ಕ್ವಾಲಿಫೈ ಆಗಬೇಕು ಅಂದರೆ ಬರಿಬೇಕಾಗತ್ತೆ. ನನಗೆ ಆಫೀಸ್ಗೆ ಲೇಟ್ ಆಯಿತು. ಸೊ ಬಾಯ್, ಲವ್ ಯು ಆಲ್. ನೆಕ್ಸ್ಟ್ ವಿಡಿಯೋದಲ್ಲಿ ಬೇಗ ಮೀಟ್ ಆಗೋಣ. ಬಾಯ್.